ನನ್ನ ಮಗಳೂ ಕೇಳಿದ್ಲು, ಅಪ್ಪ ಹಂಗಾದ್ರೆ ಈ ಸಲ ಕ್ಯಾನ್ಸಲ್ಲ ಅಂತ. ಹ್ಞೂ ಮಗಳೇ ಅಂತ ಹೇಳಿದೆ. ಹಂಗೆ ಅಂದ್ಬಿಟ್ಟು ನನಗೆ ಡ್ರೈವ್ ಮಾಡ್ತಿದ್ದೆ, ಮಿರರ್ ನೋಡಿದೆ, ಅವಳ ತಲೆ ಮುಖ ಸಪ್ಪಗಾಗೋಯ್ತು. ನನಗೆ ತುಂಬ ಹರ್ಟಾಯ್ತು. ಏನಾದರೂ ಮಾಡಬೇಕಲ್ಲ, ಇದಕ್ಕೆ ಏನಾದರೂ ಮಾಡಬೇಕಲ್ಲ, ಏನಾದರೂ ಮಾಡಿ ದುಡ್ಡು ತರಬೇಕು ಅನ್ನೋದು ಗೊತ್ತೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಆಜ್ಞಾ, ನಾನು ಕೂಡ್ಮಂಗ್ಳೂರಲ್ಲಿರೋದು. ನಾನು ಪೌಂಡ್ ಫಾರ್ ಪೌಂಡ್ ನಂಬರ್ 1 MMA ವರ್ಲ್ಡ್ ಚಾಂಪಿಯನ್ ಆಗಬೇಕು. ನಾನು ಬಾಕ್ಸಿಂಗು, ಕಿಕ್ ಬಾಕ್ಸಿಂಗು, MMA ಎಲ್ಲ ಇಷ್ಟಪಟ್ಟಿದ್ದು. ಅಂದರೆ ನಮ್ಮಪ್ಪ ನಾನು ಚಿಕ್ಕದ್ರಲ್ಲಿದ್ದಾಗಿಂದನೂ ಬಾಕ್ಸಿಂಗ್ ಎಲ್ಲ ಮಾಡ್ತಿದ್ರು. ನಾನು ನೋಡಿಬಿಟ್ಟು ನನಗೂ ಮಾಡಬೇಕು ಅಂತ ಒಂದು ಆಸೆ ಆಯಿತು. ಆಮೇಲೆ ನಾನು ಗ್ಲೌಸ್ ಹಾಕ್ದಾಗೆಲ್ಲ ನಾನೇ ಚಾಂಪಿಯನ್ ಅನಿಸುತ್ತೆ. ನಮಸ್ಕಾರ, ನನ್ನ ಹೆಸರು ಅಮಿತ್ ವಿಶ್ವನಾಥ್ ಅಂತ, ಆಜ್ಞೆನ್ ತಂದೆ ಮತ್ತು ಕೋಚ್. ನಾನಿಲ್ಲಿಗೆ ಬಂದಿದ್ದು ಕೂರ್ಗಿಂದ ಫೈಟರ್ಸ್ನ ಕ್ರಿಯೇಟ್ ಮಾಡೋಕ್ಕೆ. ನನ್ನ ಕನಸು ಈ ಲ್ಯಾಂಡಿಂದ ನನ್ನ ಕ್ಲಬ್ಬಿಂದ ವರ್ಲ್ಡ್ ಕ್ಲಾಸ್ ಅಥ್ಲೀಟ್ಸ್ ಬರಬೇಕು, ಅಟ್ಲೀಸ್ಟ್ 4-5 ವರ್ಲ್ಡ್ ಚಾಂಪಿಯನ್ಸ್ ಇರಬೇಕು ಅನ್ನೋದು ನನ್ನ ಕನಸು. ನನ್ನ ಮಗಳು ಎಷ್ಟು ಕಾನ್ಫಿಡೆಂಟ್ ಅಂತ ಗೊತ್ತಾಗಿದ್ದು ಅಂದರೆ, ಅವಳು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅವಳದು ಫಸ್ಟ್ ಫೈಟ್. ಅದು ಫಸ್ಟ್ ಟೈಮ್ ಅಲ್ವಾ, ಒಂದು ಇವಳಿಗೆ ಎಕ್ಸ್ಪೀರಿಯನ್ಸ್ ಆಗೋಕೆ, ಇವಳಿಗೆ ಏನು ಅಂತಲೇ ಗೊತ್ತಾಗಲಿಲ್ಲ. ಸ್ಟೇಜ್ ಮೇಲೆ ಹೋಗಿ ಅವಳಲ್ಲಿ ಆರಾಮಾಗಿ ಫುಲ್ ಕಾನ್ಫಿಡೆಂಟ್ ಆಗಿದ್ದಾಳೆ. ಬಟ್ ನನಗಿಲ್ಲಿ ಕೆಳಗಡೆ ನಿಂತ್ಕೊಂಡು, ಸಣ್ಣ ಮಗು ಅಲ್ವಾ, ಏನೋ ಒಂಥರ ಫಿಯರ್ ಇರುತ್ತೆ, ಮತ್ತು ನನ್ನ ಮಗು ಅನ್ನೋದೊಂದು ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಬಂದ್ಬಿಟ್ಟು, ಇವಾಗ ನಾನು ನಿನ್ನ ಮಗಳು ಅಂತ ತೋರಿಸ್ತೀನಿ ನೋಡು ಅಂದು. ಶಾಕ್ ಆಗಿಬಿಟ್ಟೆ, ನಾನು ಲಿಟ್ರಲಿ ಶಾಕ್ ಆಗಿಬಿಟ್ಟೆ, ಏನು ಹೇಳ್ತಾ ಇದ್ದೀನಿ ಅಂತ. ಹಾಗಾಗಿ ಅವಳು ಬಂದು ಅವ್ರ ಅಪ್ಪನ ಹತ್ರ ಕಾನ್ಫಿಡೆಂಟಾಗಿ, ಅಪ್ಪ ನೋಡಿ ಇವಾಗ ನಾನು ಹೆಂಗೆ ಗೆದ್ದು ಬರ್ತೀನಿ ಅಂತೇಳಿ ಹೋಗಿ ಫಿನಿಶ್ ಮಾಡಿ ಗೆದ್ದು ಬಂದು. ಅಲ್ಲಿಂದ ಅವ್ರ ಅಮ್ಮನ ಮೈಂಡ್ ಸೆಟ್ ಚೇಂಜ್ ಆಯಿತು. ನನ್ನ ಮಗಳಲ್ಲಿ ಏನೋ ಒಂದು ಕರೇಜ್ ಇದೆ ಅನ್ನೋದು ಅವತ್ತಿಂದ ನಂಬಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದನ್ನು ನೋಡಿ ನಾನು ನೆಕ್ಸ್ಟು ಓಕೆ ಇದಕ್ಕೆ ಏನೋ ಒಂದು ಮಾಡೋಣ ಅಂದ್ಬಿಟ್ಟು ನ್ಯಾಷನಲ್ಸಿಗೆ ಪ್ರಿಪೇರ್ ಮಾಡೋಣ ಇವಳನ್ನ ಅಂದ್ಬಿಟ್ಟು ನಾನು ಅವಾಗ ಸ್ವಲ್ಪ ಫೋಕಸ್ ತೊಗೊಂಡು ಇವಳಿಗೆ ನ್ಯಾಷನಲ್ಸ್ಗೆ ಅಂದ್ಬಿಟ್ಟು ಟ್ರೈನಿಂಗ್ ಮಾಡಿದೆ. ನಾನು ಫಸ್ಟು ಬಾಕ್ಸಿಂಗ್ ಮ್ಯಾಚಿಗೆ ಹೋಗಿದ್ದೀನಿ. ನನ್ನ 6 ಇಯರ್ಸ್ ಆಗ. ಅದರಲ್ಲಿ ನಾನು ಸಿಲ್ವರ್ ಮೆಡಲ್ ಗೆಲ್ತಿದ್ದೀನಿ. ಆಮೇಲೆ ಕಿಕ್ ಬಾಕ್ಸಿಂಗ್ ಮ್ಯಾಚ್ ಒಂದಿತ್ತು, ಅದರಲ್ಲಿ ವಿನ್ ಆಗಿದ್ದೀನಿ. ಆಮೇಲೆ ನ್ಯಾಷನಲ್ ಲೆವೆಲ್ ಅದಕ್ಕೂ ಹೋಗಿ 2 ಸೋಲ್ಸಿದ್ದೀನಿ. ಸೊ ಅಲ್ಲಿಂದ ಶಿ ಬಿಕೇಮ್ ಅನ್ ಐಕಾನ್. ಅದಾದಮೇಲೂ ಇಲ್ಲಿಗೆ ಬಂದು, ಬಟ್ ಈ ಸ್ಪೋರ್ಟ್ ಒಲಿಂಪಿಕ್ ಸ್ಪೋರ್ಟ್ ಅಲ್ಲದೆ ಇರೋದ್ರಿಂದ ಯಾರೂ ನಮ್ಮ ರೆಕಗ್ನೈಸ್ ಮಾಡಲಿಲ್ಲ. ವೆಲ್ಕಮ್ ಮಾಡಿದ್ರು, ತುಂಬ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟರು, ಎಲ್ಲರೂ ಕರೆದು ಸನ್ಮಾನ ಮಾಡಿದ್ರು, ಎಲ್ಲ ಮಾಡಿದ್ರು. ಸನ್ಮಾನದಿಂದ ಅಪ್ರಿಸಿಯೇಷನ್ ಹೌದು, ಫ್ಯಾನ್ಸ್ ಸಿಗ್ತಾರೆ, ಎಂಕರೇಜ್ಮೆಂಟ್ ಸಿಗುತ್ತೆ, ಸ್ಪಿರಿಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ಅಪ್ಲಿಫ್ಟ್ ಮಾಡೋರು ಅಂತ ಬೇಕು ಅಂದರೆ ನಮಗೆ ಮಾನಿಟರಿ ಸಪೋರ್ಟೇ ಬೇಕಾಗುತ್ತೆ. ನಮಗೆ ಮೋಸ್ಟ್ ಚಾಲೆಂಜಿಂಗ್ ಏನಿದ್ದು ಅಂದರೆ ನಾವು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗಿದ್ದು. ಯಾಕಂದರೆ ಅದ್ರ ಹಿಂದೆ ಮೆಂಟಲ್ ಬ್ಯಾಟಲ್ಸ್ ತುಂಬ ಇದೆ. ನನಗೂ ನಮ್ಮ ಅಮ್ಮಂಗೇ ಸ್ವಲ್ಪ ಬಾಂಡಿಂಗ್ ಇದ್ದಿದ್ದು ಅಂತ. ಅಮ್ಮ ಲಾಸ್ಟಲ್ಲಿ ನಾವು ಇನ್ನೇನು ಫೈಟ್ಗೆ ರಿಜಿಸ್ಟರ್ ಆಗಬೇಕು ಎಲ್ಲ ಗ್ಯಾದರ್ ಮಾಡಿದ್ದೀನಿ, ಲೋನ್ ತೊಗೊಂಡಿದ್ದೀನಿ. ಅವತ್ತು ರಿಜಿಸ್ಟ್ರೇಷನ್ ಫೀಸ್ ಪೇ ಮಾಡಬೇಕು. ಆ ದಿವಸ ಅಮ್ಮನಿಗೆ ಆಕ್ಸಿಡೆಂಟ್ ಆಗೋಯ್ತು. ಅವ್ರನ್ನ ಇಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಅಪೋಲೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಕೋಮಾ. ಸೊ ಇರೋ ದುಡ್ಡೆಲ್ಲ ಅಲ್ಲಿಗೆ ಹಾಕ್ಬಿಟ್ಟು ಉಳಿಲಿಲ್ಲ. ಅಮ್ಮ ತೀರ್ಕೊಬಿಟ್ರು. ಬರೀ 20 ಡೇಸ್ ಇದ್ದಿದ್ದು ಅಷ್ಟೇ ನಮ್ಮಮ್ಮ ತೀರ್ಕೊಂಡಿದ್ದಕ್ಕೂ ನಾವು ಕಾಂಪಿಟೇಷನ್ಗೆ ಹೋಗೋಕ್ಕೂ. ನಾನು ಅಮ್ಮನ ತೀರ್ಕೊಂಡಿರೋ ನೋವಲ್ಲೂ ಕೂಡ ಅವಳನ್ನ ಕರ್ಕೊಬಂದು ಟ್ರೈನಿಂಗ್ ಮಾಡಿದ್ದೀನಿ. ಅವಳಿಗೆ ಇದುವರೆಗೂ ನಾವು ತುಂಬ ಸ್ಟ್ರಗಲ್ಸ್ ಫೇಸ್ ಮಾಡ್ತಿದ್ವಿ ಅನ್ನೋದು ಅಷ್ಟು ಓಪನ್ ಅಪ್ ಏನು ಶೇರ್ ಮಾಡ್ಕೊಂಡಿಲ್ಲ. ನಾನು ಇದುವರೆಗೂ ನಾನು ಏನು ಮಾಡ್ತಿದ್ದೀನಿ, ಮುಂದಕ್ಕೂ ಏನು ಮಾಡ್ತೀನಿ, ದುಡ್ಡುಗೋಸ್ಕರ ಅಲ್ಲ. ಬಟ್ ಹಂಗೆ ಅಂದ್ಬಿಟ್ಟು ನನಗೆ ಬೇರೆ ಬ್ಯಾಕ್ ಮನಿನೂ ಇರಲಿಲ್ಲ. ಯಾಕಂದರೆ ಇರೋದನ್ನೆಲ್ಲ ಸಾಲ ಮಾಡಿರೋ ದುಡ್ಡನ್ನೇ ಕಳೆದ್ಬಿಟ್ಟಿದ್ದೀನಿ. ನನ್ನ ಮಗಳೂ ಕೇಳಿದ್ಲು, ಅಪ್ಪ ಹಂಗಾದ್ರೆ ಈ ಸಲ ಕ್ಯಾನ್ಸಲ್ಲ ಅಂತ. ಹ್ಞೂ ಮಗಳೇ ಅಂತ ಹೇಳಿದೆ. ಹಂಗೆ ಅಂದ್ಬಿಟ್ಟು ನನಗೆ ಡ್ರೈವ್ ಮಾಡ್ತಿದ್ದೆ, ಮಿರರ್ ನೋಡಿದೆ, ಅವಳ ತಲೆ ಮುಖ ಸಪ್ಪಗಾಗೋಯ್ತು. ನನಗೆ ತುಂಬ ಹರ್ಟಾಯ್ತು. ಏನಾದರೂ ಮಾಡಬೇಕಲ್ಲ, ಇದಕ್ಕೆ ಏನಾದರೂ ಮಾಡಬೇಕಲ್ಲ, ಏನಾದರೂ ಮಾಡಿ ದುಡ್ಡು ತರಬೇಕು ಅನ್ನೋದು ಗೊತ್ತೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. Warm greetings from all of us at White Cold. We are writing to celebrate a truly remarkable young talent. Your MMA passion for MMA, demonstrated with such dedication and discipline at your young age, has deeply inspired us. We are delighted to inform you that White Gold will be sponsoring your stay in Sao Paulo
Brazil for upcoming 2025 MMA World Championship organized by GA MMA. All the best from Team White Gold. ಆಮೇಲೆ ತುಂಬ ಖುಷಿ ಆಯಿತು ನಾನು ಈ ಸತಿ ಗೆದ್ದೇ ಗೆಲ್ತೀನಿ ಅಂತ.